स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಹಕೀಂ ಚೌಕವರೆಗೆ ಹೋಗುವಂಥ ಒಂದು ರೋಡು ಇದು ನಮ್ಮ ನಗರ ಶಾಸಕರಿಗೆ ಕಣ್ಣಿಗೆ ಕಾಣಕತ್ತಿಲ್ಲ. ನಗರ ಶಾಸಕರು ಏನು ಮಾಡಾಕತ್ತಾರೆ ಏನಿಲ್ಲ ಅದೂ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ರೋಡ್ ಮಾಡಬೇಕಾಗಿತ್ತು. ಯಾವ ಉದ್ದೇಶ ಇಟ್ಕೊಂಡು ಮಾತೆತ್ತಿದ್ರೆ ಅವರು ಮುಸ್ಲಿಮ ಹಿಂದೂ ಅನ್ಕೊಂಡು ಹೊಂಟಾರ. ಇಂಥದರ ಒಂದು ಕೆಟ್ಟ ಶಾಪ ಅವರಿಗೆ ತಟ್ಟಬಹುದು. ಈ ರೋಡ್ ಮಾಡಲಾರ್ದ ಏನಾರ ಕೆಲವು ಮಂದಿಗೆ ಅಸ್ತಮಾ ಆಗಿ ಬಂದು ಬೆಳಕು ಈ ಶಾಪ ಅವನಿಗೆ ತಟ್ಟಬಹುದು. ಇಲ್ಲಿ ಬರೇ ಮುಸಲ್ಮಾನರು ಅಷ್ಟೇ ಅಡ್ಡಾಡಂಗಿಲ್ಲ, ಆಲ್ ಆರ್ ಎಲ್ಲ ಜಾತಿ ಜನ ಅಡ್ಡಾಡ್ತಿರ್ತಾರೆ. ಅದನ್ನಾರ ತಿಳ್ಕೊಂಡು ಅವನು ಮಾನವೀಯತೆ ದೃಷ್ಟಿಯಿಂದ ಈ ನಗರ ಶಾಸಕ ಮಾಡಬೇಕಾಗಿತ್ತು, ಮಾಡಿಲ್ಲ. ಇಂಥ ಹೋಪ್ಲೆಸ್ MLA ನಾವು ಎಲ್ಲಿ ನೋಡಲಿಲ್ಲ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಬಡಾವಣೆ ಜನರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತೇನಾರ ಅನಾಹುತ ಆಯ್ತಂದ್ರೆ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳೀನಿ, DC ಅವರಿಗೆ ಒಂದು ಮಾತು ಹೇಳ್ತೀನಿ. ಈ ಮಾಧ್ಯಮದ ಮುಖಾಂತರ ಮೀಡಿಯಾದ ಮುಖಾಂತರ ಒಂದು ವೇಳೆ ನಮ್ಮ ಜನರಿಗೆ ಏನಾರ ಆಗಿ ಸತ್ರಪ್ಪ ಅಂತಂದ್ರೆ ಆ ಹೆಣ ಒಯ್ದು DC ಆಫೀಸ್ ಮುಂದೆ ಇಡಬೇಕು, ಇಲ್ಲ ಅಂತಂದ್ರೆ ನಮ್ಮ ಕಾರ್ಪೊರೇಷನ್ ಮುಂದೆ ಇಡಬೇಕಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ತಾವು ಇದನ್ನು ಎಚ್ಚರಗೊಂಡು ಇದು 2 ತಿಂಗಳ ಒಳಗೆ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಮ ಉಗ್ರ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾನು ಇಷ್ಟು ಹೇಳಿ 1-2 ಮಾತು ಮುಗಿಸ್ತೀನಿ. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಉಸ್ತುವಾರಿ ಸಚಿವರು MB ಪಾಟೀಲ್ ಅವರಿದೆ, ಅವ್ರು ಇದ್ಕೊಳ್ಳಿ ಇಷ್ಟು ತ್ರಾಸಿದೆಯಲ್ಲ ಯಾಕೆ? ನೋಡ್ರಿ, ಕೆಲವೊಂದು ವಾರ್ಡ್ನಲ್ಲಿ ಕೆಲಸ ಆಗಿದ್ದು ಅದ. ಇದೊಂದು ಮುಖ್ಯ ರಸ್ತೆ ಮಾಡಬೇಕಾಗಿದ್ದು ನಾನೇನು ಹೇಳಾಕತ್ತೀನಿ, ನಮ್ಮ MLA ಅವರು ಮಾಡಬೇಕಾಗಿತ್ತು. ಯಾವುದಾರ ಒಂದು ಫಂಡ್ ತಂದು ಹಾಕಬೇಕಾಗಿತ್ತು. ಎಲ್ಲನೂ ಮಹಾನಗರ ಪಾಲಿಕೆ ಸದಸ್ಯರು ಮಾಡ್ಬೇಕಂತ ಇರಂಗಿಲ್ಲ. MLA ಏನು ಮಾಡ್ತಾರೆ? ಸದಸ್ಯರಿಗೆ ಕ್ವಶನ್ ಮಾಡ್ತಿರಲ್ಲ. ಅವ್ರಿಗೆ ಫಂಡ್ ಕೊಟ್ಟಾರಲ್ಲ ಗೌರ್ಮೆಂಟ್, ಯಾಕೆ ಕೊಟ್ಟಿಲ್ಲ? ಸರ್, ಇದು ಐತಿಹಾಸಿಕ ರೋಡ್ ಅದ ಸರ್, ಇದು ಐತಿಹಾಸಿಕ ರೋಡ್ ಅದ. ಅದಕ್ಕೆ ನಾ ಹೇಳಾಕತ್ತಿಲ್ಲ. ನಾನು MLA ಬಗ್ಗೆ ಹೇಳಾಕತ್ತೀನಿಲ್ಲ ನಿಮಗೆ. ನನ್ನ ಬಗ್ಗೆ ಹೇಳಾಕತ್ತಿಲ್ಲ, MLA ಬಗ್ಗೆ ಹೋಪ್ಲೆಸ್ MLA ಅಂತ ಹೇಳ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಮತ್ತೇನು ಹೇಳಬೇಕು? ಇದನ್ನೇ ಕ್ವಶನ್ ನೀವು ಹೋಗಿ MLA ಕೇಳಲ್ಲ. ಬರೇ ನಮ್ಮಂಥವ್ರಿಗೆ ಬಂದು ಕೇಳುವಟ್ಟ ಧೈರ್ಯ ನಿಮಗದ? ಹೋಗಿ ಕೇಳ್ರಿ ಅವ್ರಿಗೆ. MLA ಅಂತೇಳಿ ಹೋಗಿ ನಿಂತು ಮಾತಾಡುವಂಥ ನಿಮಗೆ ಯಾರಿಗೂ ಯೋಗ್ಯತೆ ಇಲ್ಲಲ್ಲ. ಮೀಡಿಯಾದವ್ರಿಗೆ ಏನಾಗೈತೆ ನಿಮಗೆ? ನಮ್ಮಂತೇಳಿ ಬಂದು ಕೇಳುವಂಥ ಯೋಗ್ಯತೆ ನಿಮಗದ? ಅವನಂತೇಳಿ ಹೋಗಿ ಕೇಳ್ರಿ ನೋಡೋರು. ಐತಿಹಾಸಿಕ ರೋಡ್ ಅವ್ನಿಗೆ ಗೊತ್ತಿಲ್ಲ ಸರ್. ಯೋಗ್ಯತೆ ಅಂದರೆ ಎಲ್ಲ CM ಕೇಳೋದು ಯೋಗ್ಯತೆ, PM ಕೇಳೋದು ಯೋಗ್ಯತೆ ಸರ್. ಅವ್ರ ಮಾಧ್ಯಮ ಮುಂದೆ ಮಾತಾಡ್ತಾ ಇಲ್ಲ. ನೀವು ಎಷ್ಟು ಮಾತಾಡ್ತೀರಿ ಅನ್ನೋದು ನಾನು ಎಲ್ಲ ಮೀಡಿಯಾದಾಗ ನೋಡಾಕತ್ತೀನಿ. ನಿಮ್ಮದು ಒಂದೇ ಯೂಟ್ಯೂಬ್ದವ್ರದಾಗ ಹೇಳಾಕತ್ತಿಲ್ಲ. ನ್ಯಾಷನಲ್ ಮೀಡಿಯಾದವ್ರಿಗೆ ಹೇಳ್ತೀನಿ, ಸ್ಟೇಟ್ ಮೀಡಿಯಾದವ್ರಿಗೆ ಹೇಳ್ತೀನಿ. ಇಬ್ಬರಿಗೆ ಹೇಳಾಕತ್ತಿಲ್ಲ. ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತೀರಿ, ಏನೇನು ಮಾತಾಡ್ತೀರಿ ಅದೆಲ್ಲ ಗೊತ್ತದ. ಇದ್ರ ರೋಡ್ ಬಗ್ಗೆ ನಿಮಗೇನಾಗಿತ್ತು ನೀವು ನೋಡಿದ್ದಿರಲ್ಲ. ನಮ್ಮ ಪ್ರಯತ್ನ ನಾವು ಮಾಡೇವು. ನಾನು ಕೊಟ್ಟಿದ್ದು ನನ್ನಂತೇಳಿ ಪ್ರೂಫ್ ಅದಾವೆ, ಅರ್ಜಿ ಅದಾವೆ. ಅದಕ್ಕೆ ನಿಮಗೆ ಕಮಿಷನರ್ ಕೇಳ್ಕೋರಿ ಬೇಕಾರೆ. ನಾನು ಕೊಟ್ಟಿದ್ದು ಏನು ಮಾಡಬೇಕು ಏನಿಲ್ಲ, ನನ್ನ ವಾರ್ಡಿಗೆ ಏನು ಫಂಡ್ ಹಾಕಬೇಕಾಗಿತ್ತು ನಾನು ಹಾಕಿಸ್ಕೊಂಡೀನಿ, ನನ್ನ ಕೆಲಸನ ಮಾಡ್ಕೊಂಡೀನಿ. ಅದಕ್ಕೆ ಇದು ಮುಖ್ಯ ರಸ್ತೆ ನನಗೆ ಒಬ್ಬಂಗ ಬರೋದಿಲ್ಲ, ಇದು ವಾಟಿಯವ್ರಿಗೆ ಬರೋದಿಲ್ಲ. ಇದು ವಾಟಿ ಮೆಂಬರ ನನಗೆ ಸಂಬಂಧ ಐತೆ ಅಂತನಾಗಿಲ್ಲ, ನನಗೂ ಸಂಬಂಧ ಅದ, ಅವನಿಗೆ ಸಂಬಂಧ ಅದ. ಇದನ್ನು ಮಾಡಬೇಕಾಗ್ಯದ. ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿ, ಒಂದು ಸರ್ಕಾರದ ಏನಾರ ಒಂದು ಫಂಡ್ ಬರಲಾರ ಸಲುವಾಗಿ ಆಗಿರ್ಬೇಕು. ಸರ್ಕಾರ ನಮ್ಮದು ಗ್ಯಾರಂಟಿ ಪೀರಿಯಡ್ನಾಗ ಒಂದು ಸ್ವಲ್ಪ ತ್ರಾಸನಾಗದ. ಈ ಸರ್ಕಾರದ ಕೆಟ್ಟ ಹೆಸರು ಬರಬಾರ್ದಂತ ನಾನು ನಿಮ್ಮ ಮೀಡಿಯಾದ ಮುಖಾಂತರ ಹೇಳಾಕತ್ತೀನಲ್ಲ. ನಮ್ಮ MB ಪಾಟೀಲ್ ಸಾಹೇಬ್ರ ಹೆಸರು ಕೆಡಬಾರ್ದಂತ ಹೇಳಾಕತ್ತೀನಲ್ಲ. ಅವ್ರು ಈಗಾಗಲೇ ವಾಟಿಯವ್ರಿಗೂ ಫೋನ್ ಮಾಡಿ ನಾನು ಮಾತಾಡ್ಸಿದ್ದದ. ನಾವು ಯಾರೂ ತೊಂದರೆ ಮಾಡಂಗಿಲ್ಲ ಸರ್, ಇದನ್ನು ಮಾಡ್ರಿಪ್ಪ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೇನು ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಯಾರು ವಾಟಿ ಅವರು ಅವ್ರ ವೈಯಕ್ತಿಕ ಬಗ್ಗೆ ನನಗೆ ಕೇಳಿದ್ರು, ನಾನೇನು ಹೇಳಬೇಕು? ಈಗ ನೀವು ಇಲ್ಲಿ ಮೀಟಿಂಗ್ ಮಾಡ್ತೀರಿ. ಮೊನ್ನೆ ಆಯ್ತು ಸರ್ ಮೀಟಿಂಗ್, ಕಮಿಷನರ್ ಬಂದಿದ್ದು, ಮುಖಂಡವರು ಬಂದಿದ್ದು, ಎಲ್ಲರೂ ಬಂದಿದ್ದು. ಅವಾಗ ಕೆಲಸ ನಾಳೆ ಚಾಲೂ ಮಾಡ್ತೀನಿ ಅಂತೇಳಿ ಕೆಲಸ ಚಾಲೂ ಮಾಡಿದ್ರು. ಅವ್ರು ವಾಟಿಯವ್ರು ಬಂದು JCBಗೆ ಹ್ಯಾಂಗ್ ಮಾಡ್ತೀನಿ ಕೆಲಸ, ಟೆಂಡರ್ ಓಪನ್ ಆಗಿಲ್ಲ ಅಂತೇಳಿ ಅವ್ರು ವಿವಾದ ಮಾಡ್ತಿದ್ದಾರೆ ಸರ್. ಅವರು ಏನೋ ಒಂದು ಹೇಳ್ಯಾರ, ಹೇಳಿಕೆ ಕೊಟ್ಟಿಲ್ಲ ಅಂತ ಅನ್ನಂಗಿಲ್ಲ. ನನಗೆ ಸ್ವತಃ ಕಾಂಟ್ರಾಕ್ಟರು ಮತ್ತು ಕಮಿಷನರ್ ಸಾಹೇಬರು ಹೇಳಿದರು, ತೊಂದರೆ ಮಾಡಾಕತ್ತಾರೆ ಸರ್, ನಾವು ಏನು ಮಾಡೋಣ ಅಂತೇಳಿ. ಅದನ್ನು ನಾವು ವಾಟಿಯವ್ರಿಗೆ ತಿಳಿಸಿ ಹೇಳ್ತೇವೆ ಸರ್, ಯಾವ್ದು ತೊಂದರೆ ಆಗೋದಿಲ್ಲ. ಇದು ಮೆಂಬರ್ಗಳಿಗೆ ಸಂಬಂಧ ಇಲ್ಲ, ಇದು ಸಾರ್ವಜನಿಕ ಇದನ್ನದ, ಮುಖ್ಯ ರಸ್ತೆ ಅದ, ಅದನ್ನು ಕೆಲಸ ನೀವು ಮಾಡಿರಿ ಅಂತ ನಾವು ಸ್ಪಷ್ಟವಾಗಿ ಕಮಿಷನರ್ ಸಾಹೇಬರಿಗೆ ಮತ್ತು ಇವರಿಗೆ ಹಮೀದನ್ ಅವರಿಗೆ MB ಪಾಟೀಲ್ ಸಾಹೇಬ್ರಿಗೂ ಹೇಳಿದ್ದದ. ಅದು ಮೆಂಬರ್ಗಳಿಗೆ ಬರ್ತದಂತ ಹೇಳಿ ಅದನ್ನು ಸುಳ್ಳದು ಸರ್. ಅವ್ರು ಪದೇ ಹೈಟ್ಯಾಗ್ ರಸ್ತೆ ನಾನು 3 ಕೋಟಿ ತೊಗೊಂಬಂದೀನಿ, ನಾನು 3 ಕೋಟಿ ತೊಗೊಂಬಂದು. ಇವ್ರು ಯಾರು ಸರ್? ಯಾರು 3 ಕೋಟಿ ತಂದಿಲ್ಲ, ಕಾನೇನು ತಂದಿಲ್ಲ, ಯಾವ ಮೆಂಬರು ತಂದಿಲ್ಲ. MGY ಫಂಡ್ ನಮ್ಮದು ಗೌರ್ಮೆಂಟ್ದಿಂದ ನಾವು ಸಾಲ ತೊಗೊಂಡಿದ್ದದ. MGY ಅಂದರೆ ಏನಂತ ಅನ್ನೋದು ಕೇಳ್ಕೊರಿ ಮೊದಲ. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅದು ಮಹಾತ್ಮ ಗಾಂಧಿ ಯೋಜನೆ ಒಂದು ಫಂಡ್ ಅದ. ಇದು ಒಂದು ಬಂದಿದ್ದ ಫಂಡ್ ಅದ. ನಮಗೆ ನಸೀಬ್ ಅದ, ನಮ್ಮೆಲ್ಲ 35 ವಾರ್ಡಿಗೂ ಬಂದದ.
ಎಲ್ಲ ವಾರ್ಡ್ಗಳು ಒಂದು 2 ಬೇಡ 3 ತಿಂಗಳದಾಗ ಸಂಪೂರ್ಣವಾಗಿ ಕೆಲಸ 99% ಆಗ್ತದೆ. ಹೈಟೆಕ್ ಗಿಟೆಕ್ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ವರ್ಕ್ ಆರ್ಡರ್ದಾಗ ಏನದ ನಾ ಹೇಳಿದ್ರೆ ಅಷ್ಟೇ ಹೇಳ್ತೀನಿ. ಅದನ್ನ ಬಿಟ್ಟು ನನಗೆ ಹೈಟೆಕ್ ಅಂದ್ರೆ ನನಗೆ ಗೊತ್ತಿಲ್ಲ. ನಾ ಏನು ಬರೀ ನಾನು ಮಾಡೀನಿ, ನಾ ತಗೊಂಡ್ಬಂದಿನಿ 3 ಕೋಟಿ ರೂಪಾಯಿ ಅಂತ ಹೇಳೋದು ನೀವೇನು ಪ್ರಯತ್ನ ಮಾಡಿದ್ರಿ ಸರ್? ಅವ್ರು ಮಾತಾಡ್ತಾರತ್ತಂದ್ರೆ ಅಲ್ಲ, ಅವರು ಕುಂತು ಮೀಡಿಯಾದಾಗ ಕೂತು ಮಾತಾಡ್ತಾರತ್ತಂದ್ರೆ ಅದು ಸರಿ ಅನಿಸ್ತದೇನ್ರಿ? ಅದು ಏನೈತಿ ಏನಿಲ್ಲ ನನ್ನ ಜೊತೆ ಅವ್ರಿಗೆ ನಮ್ಗೆ ಹೈಟೆಕ್ ಮಾತಾಡಿ ಸರಿ ನೋಡೋಣ, ಮಾತಾಡೋಣ ಇಬ್ರು ಕೂಡಿ. ಏನು ಹೈಟೆಕ್ ಕೇಳ್ತೀನಿ ನಾನು. ಎಲ್ಲ ಪ್ರಯತ್ನದಿಂದ ಆಗ್ಲಾಕತ್ತಿದೆ. ಎಲ್ಲರೂ ಪ್ರಯತ್ನ ಅದ ಸರ್. ಇದು ಕಮಿಷನರ್ ಅದ, ಹಮೀದ್ ಅನ್ನೋರ್ದು ಅದ, ನಮ್ಮ MP ಪಾಟೀಲ್ ಸಾಹೇಬ್ರದ್ದು ಅದ. ಯಾರ್ದು ಮೆಂಬರ್ಗಳದ್ದು ಐತೆ ತನಕ ಹೋಗ್ಬೇಡ್ರಿ. ಮೆಂಬರ್ಗಳಿಗೆ ಏನು ಮಾಡಬೇಕಾಗಿದ್ದು ಏನಿಲ್ಲ, ಭಾಳ ಕೆಲಸ ಅದ. ಇದು ಒಂದೇ ಕೆಲಸ ಅಲ್ಲ, ಇದನ್ನು ಒಂದು ಮುಖ್ಯ ರಸ್ತೆ ಅದ. ಇದು ಸಂಬಂಧಪಟ್ಟಿದ್ದು MLA ಬರ್ತಾರೆ, ಅವರು ಅದ್ರ ಮಾಡಬೇಕಾಗಿತ್ತು. ಅವ್ರು ಯಾಕೆ ಮಾಡಿಲ್ಲ ಏನಿತ್ತು ತಗೊಂಡು ಬಂದಿದ್ದೀನಿ, ಏನೇನು ಮಾಡಿ ನಮಗೆ ಗೊತ್ತದ. ನಮ್ದು ಒಂದು ಇದು ಅದ ಆಸೆ, ಇದು ಹೈಟೆಕ್ ರೋಡ್ ಆಗ್ಬೇಕಂತ ಇದು ಹೇಳ. ಎಲ್ಲಿ ಯಾರಿಗೆ ಅರ್ಜಿ ಕೊಟ್ಟಿರ್ತಾಗ ನನಗೆ ತೋರಿಸ್ರಿ ನೋಡೋಣ. ಅರ್ಜಿ ಇಲ್ಲ, ನಾ ತಗೊಂಡು ಅಲ್ರಿ, ನೀವು ಕೇಳಾಕತ್ತಿರಲ್ಲ. ನೀವು ಯಾರಿಗೆ ಲೆಟ್ರ್ ಕೊಟ್ರಿ? ಯಾರಿಗೆ ಲೆಟ್ರ್ ಕೊಟ್ರಿ? ಅದನ್ನು ಸುಮ್ಮನೆ ಈಗ ನೀವು ಅವ್ನಿಗೇನು ನನಗೆ ಬೈಲಾಕ್ ಹಚ್ಚಿರಿ ಏನು? ಹೆಂಗೆ ಏನು ಕೇಳಾಕತ್ತೀರಿ? ಸರ್ ಇನ್ನೊಂದು, ಇದು ಬೆಂಗಳೂರಿನಲ್ಲಿ ಟೆಂಡರ್ ಆಗಿದೆ, ಬೆಂಗಳೂರವರು ಟೆಂಡರ್ ಹಾಕಿದ್ದಾರೆ, ಇಲ್ಲಿಂದ ಅವ್ರು ಮಾಡಕ್ ಬರೋದಿಲ್ಲ ಅಂತ ಅವ್ರು ಆರೋಪ ಮಾಡ್ತಿದ್ದಾರೆ. ಅವರು ಮಷಿನರಿ ಆನ್ಲೈನ್ ಟೆಂಡರ್ ಅದ ರೀ. ನೀವೇನು ಕೇಳಾಕತ್ತೀರಿ? ನೀವರ ಮೀಡಿಯಾದವ್ರಿಗೆ ಹೆಂಗಾರ ಸರ್? ಇದು ಆನ್ಲೈನ್ ಟೆಂಡರ್ ಅದ. ಯಾರು ಬೇಕಾದವ್ರು ಹಾಕ್ಬೋದು, ಮಹಾರಾಷ್ಟ್ರದವ್ರು ಹಾಕ್ಬೋದು. ನೀವು ಅದನ್ನ ಬರಂಗಿಲ್ಲ ತನಕ ಹೋಗ್ಬೇಡ್ರಿ. ಕಾರ್ಪೊರೇಷನ್ ಲಿಮಿಟ್ ಇರ್ತಲ್ಲ ಸರ್, ವರ್ಡನ್ ಇರ್ಬೇಕಲ್ಲ ಅವ್ರದ್ದು. ಯಾರು ಬೇಕಾದ್ರೆ ಹೆಂಗ್ ಸರ್? 3 ಕೋಟಿ ಕೆಲಸ ಅಂದ್ರೆ ಅದಕ್ಕೆ ಮೊದಲು ಅವ್ರಿಗೆ ಕೇಳ್ರಿ. ನಮ್ಮ ಬಿಜಾಪುರದಾಗ 100-150 ಕೋಟಿ ಒಬ್ಬ ಅಕ್ಕ ದುಃಖ ಒಬ್ಬ ಯಾರ ಕಾಂಟ್ರಾಕ್ಟರ್ ಇಬ್ಬರು ಸಿಗ್ಬೋದು, ಒಟ್ಟರು ಸಿಗಾಕ್ ಬರುದಿಲ್ಲ. ಅಲ್ಲಿ ಆನ್ಲೈನ್ ಟೆಂಡರ್ ಇರ್ತದ, ಅದು ಆಗಿರ್ತದೆ. 18ಕ್ಕೆ ಓಪನ್ ಆಗ್ತದೆ.